ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಡುಗೆ ಬಂದು ಕ್ಯಾಪ್ಸಿಕಮ್ ಗೊಜ್ಜು. ಸೊ ಕ್ಯಾಪ್ಸಿಕಮ್ ಗೊಜ್ಜಿಗೆ ಬೇಕಾಗಿರುವಂತಹ ಐಟಮ್ಸ್: ಗ್ರೀನ್ ಚಿಲ್ಲೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ. ಫಸ್ಟು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಸಿಮ್ ಮಾಡಿ. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯುಮಿನ್ ಸೀಡ್ಸ್ ಅಂದರೆ ಸ್ವಲ್ಪ ಜೀರಿಗೆನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಫೈನಲಿ ಚಾಪ್ಡ್ ಆಗಿರುವಂತಹ ಆನಿಯನ್ಸ್ನ ಹಾಕಿ ಫ್ರೈ ಮಾಡಿ. ಆನಿಯನ್ಸ್ ಸ್ವಲ್ಪ ಬ್ರೌನಿಷ್ ಆಗಬೇಕು, ಆವಾಗಲೇ ಚೆನ್ನಾಗಿರೋದು. ನಾನು ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲೀಸ್ ಮರ್ತೋಗಿದ್ದೆ ಅಂತ ಆಮೇಲೆ ಹಾಕಿದೆ. ಸೊ ಒಟ್ಟಿಗೆ ಪೇಸ್ಟ್ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡೆ. ಫಸ್ಟು ಈರುಳ್ಳಿ ಹಾಕಬೇಕು, ಆಮೇಲೆ ಟೊಮೆಟೊ ಹಾಕಬೇಕು. ಹಾಗಾಗಿ ಟೊಮೆಟೊ ಬಿಕಾಸ್ ಏನಕ್ಕಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಸೊ ಅದಕ್ಕೆ. ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ, ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ಸ್, ಅದನ್ನು ಫ್ರೈ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೂ ಒಂದು ರೌಂಡ್ ಫ್ರೈ ಮಾಡಿ. ಅದಾದಮೇಲೆ ನಮಗೆ ಗೊಜ್ಜು ಬೇಕಲ್ವ, ಅದಕ್ಕಾಗಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ನಿಮಗೆ ತಿಕ್ ಬೇಕು, ಇಲ್ಲಾಂದರೆ ಸ್ವಲ್ಪ ತೆಳುಗಿದ್ರೂ ಚೆನ್ನಾಗಿರುತ್ತೆ ಅನ್ನೋದಾದರೆ ನೋಡಿಕೊಂಡು ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸಿಮ್ ಮಾಡಿ ಬೇಯಲಿಕ್ಕೆ ಅಂತ ಬಿಡಿ. ಅದಾದಮೇಲೆ ಫೈನಲಾಗಿ ನಿಮಗೆ ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆ ಇಲ್ಲಾಂದರೆ ಚಪಾತಿ ಜೊತೆ ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.